ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಕನ್ನಡ ಚಾನಲ್, ಯೂಟ್ಯೂಬ್ ಚಾನಲ್. ನಾನು ಯಾಕೆ ಇವತ್ತು ಪಿ ವಿ ಗೌಡ ಹೇಳಿಲ್ಲ ಅಂತ ಕನ್ಫ್ಯೂಸ್ ಆಗಬೇಡಿ. ಎಸ್, ನಾನು ಬಂದಿರೋದೇ ಈ ವಿಡಿಯೋ ಮಾಡೋಕ್ಕೋಸ್ಕರ. ನನ್ನ ಚಾನಲ್ ನೇಮ್ನ ಚೇಂಜ್ ಮಾಡಿದ್ದೀನಿ. ಸೊ ಅದು ಬಂದುಬಿಟ್ಟು ಪೂಜಾ ನವಿಲೆ ಕನ್ನಡ ವ್ಲಾಗ್ಸ್. ಫಸ್ಟ್ ಇದ್ದಿದ್ದು ಪಿ ವಿ ಗೌಡ ಕನ್ನಡ ವ್ಲಾಗ್ಸ್ ಅಂತ. ಸೊ ಅದನ್ನು ಚೇಂಜ್ ಮಾಡಿ ಎಲ್ಲರೂ ಕನ್ಫ್ಯೂಸ್ ಆಗ್ತಾ ಇದ್ದಾರೆ, ಪಲ್ಲವಿ ಅಂತ ಎಲ್ಲ ಅಂದ್ಕೊತಾ ಇದ್ದಾರೆ. ಸೊ ನನ್ನ ಹೆಸರು ಪೂಜಾ. ಸೊ ನೀಟಾಗಿ ನನ್ನ ಹೆಸರೇ ಇಟ್ಕೊಂಡ್ಬಿಡೋಣ ಅಂತ ಪೂಜಾ ಅಂತ ಇಟ್ಟಿದ್ದೀನಿ. ನವಿಲೆ ಅನ್ನೋದು ನಮ್ಮ ಅಪ್ಪನ ಹೆಸರೇ ಇಟ್ಟೆ, ಬಟ್ ಆಲ್ರೆಡಿ ಆ ಹೆಸರು ಎಷ್ಟೊಂದು ಜನ ಮಾಡ್ತಾ ಇದ್ದಾರೆ ವ್ಲಾಗ್ಸು. ಸೊ ನಿಮಗೆ ಗೊತ್ತಲ್ಲ ಯೂಟ್ಯೂಬ್ ರೂಲ್ಸು, ಈ ನೇಮ್ನ ಯಾರು ಯೂಸ್ ಮಾಡ್ತಾ ಇರಬಾರ್ದು, ಓಕೆನಾ, ಅಂತ ಹೆಸರನ್ನ ಇಟ್ಕೊಬೇಕು. ಸೊ ನಾನು ನಮ್ಮಪ್ಪನ ಊರಿನ ಹೆಸರು ಅಂದರೆ ನವಿಲೆ, ಆ ನವಿಲೆನ ಇಟ್ಕೊಂಡಿದ್ದೀನಿ. ಸೊ ಪೂಜಾ ನವಿಲೆ ಕನ್ನಡ ವ್ಲಾಗ್ಸ್ ನನ್ನ ಚಾನಲ್ ಹೆಸರು ಚೇಂಜ್ ಆಗಿದೆ. ದಯವಿಟ್ಟು ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರ್ಯಾರು ನೋಡಿಲ್ಲ ಅವರೆಲ್ಲ ದಯವಿಟ್ಟು ವೀಡಿಯೋಸ್ನ ಹೋಗಿ ನೋಡಿ. ಸೊ ನವಿಲೆ ಬಂದು ಮಂಡ್ಯ ಹತ್ರ ಬರೋದು. ಸೊ ನಮ್ಮೂರು ಮಂಡ್ಯ, ಮದ್ದೂರು, ನವಿಲೆ. ಸೊ ಈ ಥರ, ಓಕೆನಾ. ಸೊ ಈ ಅಪ್ಡೇಟ್ ಕೊಡಬೇಕಾಗಿತ್ತು. ಹಾಗೆ ಸ್ವಲ್ಪ ಅಲ್ಲಿ ಕ್ಲಿಪ್ಪಿಂಗ್ಸ್ಗಳನ್ನ ತೊಗೊಂಡಿದ್ದೀನಿ, ಅದನ್ನು ಕೂಡ ಈ ಚಾನಲಲ್ಲಿ ಅಂದರೆ ಈ ವಿಡಿಯೋದಲ್ಲಿ ಅಟ್ಯಾಚ್ ಮಾಡ್ತೀನಿ. ಪಾಪು ಮಲ್ಕೊಂಡಿದ್ದಾನೆ, ಸೊ ತೋರಿಸೋದು ಬೇಡ. ಇಲ್ಲ ಇಷ್ಟೊತ್ತರೆಗೂ ಹಠ ಮಾಡ್ತಿದ್ದ, ಬಟ್ ಓಕೆ ಇವಾಗ ಮಲ್ಕೊಂಡಿದ್ದಾರೆ. ನನಗೂ ಕೂಡ ಹುಷಾರಿಲ್ಲ, ಜಾಸ್ತಿ ತಲೆ ತಿನ್ನೋದು ಬೇಡ. ಸೊ ವ್ಲಾಗ್ ಹಾಕ್ತೀನಿ, ನೋಡ್ಕೊಂಬನ್ನಿ. ಇದು ಬಂದು ಸ್ಯಾಟರ್ಡೇ ವ್ಲಾಗ್. ನಾನು ಅಮ್ಮ ಮನೆಗೆ ಹೋಗಿದ್ದೆ. ಸೊ ಅಮ್ಮ ಪೂಜೆ ಎಲ್ಲ ಮಾಡಿಕೊಂಡು ಅವಾಗಿನ್ನ ಕೂತಿದ್ರು. ಆ್ಯಕ್ಚುಲಿ ಲೇಟಾಗೆ ಹೋಗಿದ್ದೆ ಈ ಸ್ಯಾಟರ್ಡೇ. ಸೊ ಸಾಯಂಕಾಲ ಆಗೋಗಿತ್ತು. ಅದಕ್ಕೆ ಅಮ್ಮ ಪಾಪುಗೆ ಹಾಲು ಕುಡಿಸ್ತಾ ಇದ್ದಾರೆ, ಹಾಗೆ ಬಿಸ್ಕೆಟ್ ತಿನ್ನಿಸ್ತಾ ಇದ್ದಾರೆ. ಸೊ ಅವನು ಆರಾಮಾಗಿ ಎಂಜಾಯ್ ಮಾಡಿಕೊಂಡು ತಿಂತಾ ಇದ್ದ. ಅದಾದಮೇಲೆ ಸ್ವಲ್ಪ ಹೊತ್ತಿಗೆ ಅವನು ಹೊಟ್ಟೆ ನೋವು, ಅಂದರೆ ಇಲ್ಲಿಂದನೇ ಹೊಟ್ಟೆ ನೋವು, ಅಂದರೆ ನಮ್ಮ ಅತ್ತೆ ಮನೇಲಿ ಇರುವಾಗಲೇ ಸ್ವಲ್ಪ ಹೊಟ್ಟೆ ನೋವು ಅಂತ ಹೇಳ್ತಿದ್ದ ಮಂತ್ರಾಲಯಕ್ಕೆ ಹೋಗಿ ಬಂದಾಗಿಂದ. ಸೊ ಪ್ರಾಬಬ್ಲಿ ಅವನಿಗೆ ಗ್ಯಾಸ್ಟ್ರಿಕ್ಕು ಇಲ್ಲಾಂದರೆ ಲೈಟಾಗಿ ಸ್ಟಮಕ್ ಇನ್ಫೆಕ್ಷನ್ ಆಗಿರ್ಬೋದು ಅಂದ್ಕೊಂಡಿದ್ದೆ. ಬಟ್ ನಾನು ಹೇಳ್ತೀನಿ ಮುಂದೆ ಕತೆಗಳನ್ನ ನೆಕ್ಸ್ಟ್ ವ್ಲಾಗ್ಗಳಲ್ಲಿ. ಅದು ತಿನ್ನಿಸಿದ್ರು. ನೆಕ್ಸ್ಟ್ ಡೇ ಅದೇ ಮಮ್ಮಿ ಹತ್ರ ಹೋಗಿ ತೋರಿಸ್ತಾ ಇದ್ದೆ. ಆ್ಯಕ್ಚುಲಿ ಮಮ್ಮಿ ಯಾವಾಗಲೂ ಸಂಡೇ ಈ ಥರ ಮಾಡ್ತಾರೆ, ಮಸಾಜ್ ಎಲ್ಲ ಮಾಡಿ ಅವನಿಗೆ ಬಾಡಿ ಎಲ್ಲ ಆಯಿಲ್ ಮಸಾಜ್ ಮಾಡ್ತಾರೆ. ಬಟ್ ಅವತ್ತು ಏನಾಯ್ತಂತ ಹೇಳಿದ್ರೆ ಬರೀ ಹೊಟ್ಟೆಗೆ ಮಾತ್ರ ಹಾಕಿ ಸ್ವಲ್ಪ ನೀವ್ತಾ ಇದ್ರು. ಆವಾಗ ಒಂಚೂರು ರಿಲ್ಯಾಕ್ಸ್ ಆಗುತ್ತೆ ಅಂತ. ಹಾಗೆ ಆ ರಾ ಕ್ಲಿಪ್ಪಿಂಗ್ ಹಾಕ್ತೀನಿ ನೋಡಿ. ಬಿಡಮ್ಮ, ಜಾಸ್ತಿ ಆಗ್ತದೆ. ಮಲ್ಕೊಮ್ಮ, ಸ್ವಲ್ಪ ರೆಸ್ಟ್ ಮಾಡಮ್ಮ. ಮಲ್ಕೊಂತಾನೆ, ಕೂತ್ಕೊಂತಾನೆ ಮಲ್ಕೊಂತೀಯ. ಎಣ್ಣೆ ಹಾಕಿ ಸ್ವಲ್ಪ ಬೇಡ, ಸಾಕ. ಅಬ್ಬು ಹೋಯ್ತಾ ಅಲ್ಲ, ಆಯ್ತಾ? ನೀನು ಹಾಕೋಬೇಡ, ನೀನು ಮುಟ್ಬೇಡ. ನಿಂತ್ಕೊ. ಗಂಡನ ಮೇಲೆ ಕಂಪ್ಲೇಂಟ್ ಮಾಡೋದಾದ್ರೆ ಸಿಕ್ಕಾಪಟ್ಟೆ ಎನರ್ಜಿ. ಜೋರಾದ ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ ಸೇರಿಗೆ ಸವಾ ಸೇರೋನು ಜೋಡಿ ನಮ್ಮ ದಿವ್ಯಾ ಹಾಗೂ ಜಿಜಿ ಆನ್ ಸ್ಟೇಜ್. ಹಾಯ್ ಬೇಬಿ, ಹಾಯ್ ಹೇಳು. ಹಾಯ್ ಹೇಳು. ಹಬ್ಬು ಆಗಿದ್ಯಮ್ಮ ನಿಂಗೆ? ಹಬ್ಬು ಆಗಿದ್ಯಮ್ಮ? ಬೇಡ ಸಾಕು ಅಮ್ಮ. ಹಬ್ಬು ಆಗಿದ್ಯಮ್ಮ? ಏನಾಯ್ತು ನಿಂಗೆ? ಅಪ್ಪ ಹೊಡಿತಾನೆ ನನಗೆ. ಚಿಗುರ್ಕೊಂಡ್ಬಿಡ್ತು ಮೀಸೆ ಇದ್ರದ್ದು. ನನ್ನಷ್ಟೇ ವ್ಲಾಗ್. ನಮ್ಮತ್ತೆ ಚಿಕನ್ ಬಿರಿಯಾನಿ ಮಾಡಿದ್ದಾರೆ, ಹಂಗೆ ಎಕ್ಸ್ಪ್ಲೇನ್ ಮಾಡ್ತಾರೆ ನೋಡಿ. ರಾ ವಿಡಿಯೋನೇ ಹಾಕ್ತೀನಿ. ಸುಮ್ಮನೆ ಹಂಗೆ ತಪ್ಪಾಗಿ ಹೇಳ್ತೀನಿ. ಇದಕ್ಕೆ ಈರುಳ್ಳಿ, ಆಮೇಲೆ ಬೆಳ್ಳುಳ್ಳಿ, ಶುಂಠಿ, ಕೊತ್ತಂಬರಿ, ಪುದೀನ, ಅದೆಲ್ಲ ಚಕ್ಕೆ ಒಂದೆರಡು ಏಲಕ್ಕಿ ಎಲ್ಲ ಹಾಕಿ ಫ್ರೈ ಮಾಡ್ಕೊಂಡು, ಫಸ್ಟು ಬಾಣಲೆಯಲ್ಲಿ ಎಣ್ಣೆ ಹಾಕಿ ಫ್ರೈ ಮಾಡಿಕೊಂಡು ಆಮೇಲೆ ಅದನ್ನು ಕೊತ್ತಂಬರಿ ಪುದೀನ ಎಲ್ಲ ಹಾಕಿ ಉಬ್ಬಿಟ್ಟು ಸಪ್ರೇಟಾಗಿ ಇಟ್ಕೋಬೇಕು. ಆಮೇಲೆ ಒಗ್ಗರಣೆ ನಾರ್ಮಲ್ ಆಗಿ ಚಕ್ಕೆ ಲವಂಗ, ಆಮೇಲೆ ಎಲೆ ಪಲಾವ್ ಎಲೆ ಅವೆಲ್ಲ ಒಂದೆರಡು ಹಾಕ್ಕೊಂಡ್ಬಿಟ್ಟು ಎಲ್ಲ ಸ್ಪೈಸಸ್ ಹಾಕ್ಕೊಂಡು ಹುರ್ಕೊಂಡು ಅದರಲ್ಲಿ ರುಬ್ಬಿರೋದು ಹಾಕಿ ಸ್ವಲ್ಪ ಫ್ರೈ ಮಾಡಿ, ಆಮೇಲೆ 1-2 ಟೊಮೊಟೊ, ಆಮೇಲೆ ಚಿಕನ್ ಹಾಕಿ ಸ್ವಲ್ಪ ಉಪ್ಪು ಹಾಕಿ ಸ್ವಲ್ಪ ಮ್ಯಾರಿನೇಟ್ ಬೇಯಿಸ್ಕೊಳ್ತಾ ಇರಬೇಕು. ಬೇಯಿಸ್ಕೊಂಡು ಅದಾದಮೇಲೆ ಸ್ವಲ್ಪ ಖಾರಕ್ಕೆ ನೋಡಿಕೊಂಡು ಚಿಲ್ಲಿ ಪುಡಿ ಸ್ವಲ್ಪ ಆ್ಯಡ್ ಮಾಡ್ಕೊಬೋದು. ಒಂಚೂರು ಗರಂ ಮಸಾಲ, ಒಂದು ಅರ್ಧ ಸ್ಪೂನು ಧನಿಯಾ ಪುಡಿ ಎಲ್ಲ ಹಾಕಿ ಸ್ವಲ್ಪ ಚೆನ್ನಾಗಿ ಇದರಲ್ಲೇ ಬೇಯಿಸ್ಕೋಬೇಕು. ಚಿಕನ್ನ ಮ್ಯಾರಿನೇಟ್ ಏನು ಮಾಡೋದು ಬೇಡ, ಹಾಗೆ ಬೇಯಿಸ್ಕೊಂಡ್ರೆ ಚೆನ್ನಾಗಿ ಬೆಂದ್ಬಿಡುತ್ತೆ. ಒಂದು ಅರ್ಧ ಬೆಂದ್ಬಿಡುತ್ತೆ. ಅದಾದಮೇಲೆ ಅಕ್ಕಿ ತೊಳೆದು
ಹಾಕೋದು. ಹಾಕ್ಬಿಟ್ಟು ಒಂದೆರಡು ಕೂಗಿಸ್ಬಿಟ್ರೆ ಬೆಂದ್ಕೊಂಡ್ಬಿಡುತ್ತೆ. ನೋಡಕ್ಕಂತೂ ಯಮ್ಮಿ ಆಗಿದೆ. ಚಳಿ ಮಳೆ ಜೋರಾಗಿ ಬರ್ತಿದೆ ಈ ಟೈಮಲ್ಲಿ. ನೋಡಿ ನಾನು ಮುಟ್ಟಲ್ಲ. ಅಯ್ಯೋ ರಾಮ, ನನ್ನ ರಿಯಾಕ್ಷನ್ ನೋಡಿ ಗಾಬರಿ ಆಗಬೇಡಿ. ಆ್ಯಕ್ಚುಲಿ ಪಾಪು ರಾಮ್ ಅನ್ನೋ ಬರೀತಾ ಇರ್ತಾವಲ್ಲ ಪುಸ್ತಕ, ಅದನ್ನು ತೊಗೊಂಡು ಅರ್ಧಾಕ್ಬಿಟ್ಟ. ಅದಕ್ಕೆ ನನ್ನ ರಿಯಾಕ್ಷನ್ ಆ ಥರ ಇತ್ತು. ಫೈನಲಿ ನಮ್ಮ ಅತ್ತೆ ಮಾಡಿರೋ ಬಿರಿಯಾನಿನ ಟೇಸ್ಟ್ ಮಾಡಿದೆ. ಸಿಕ್ಕಾಪಟ್ಟೆ ಸಖತ್ತಾಗಿತ್ತು. ರೆಸಿಪಿ ಶೇರ್ ಮಾಡಿದ್ದೀನಿ. ಒಂದ್ಸಲ ಟ್ರೈ ಮಾಡಿ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಯಾವ ಥರ ಇತ್ತು ಅಂತ. ಸೊ ಈಗ ನಾನು ತೋರಿಸ್ತಾ ಇರೋದು ನನ್ನ ಮಾಂಗಲ್ಯ ಚೈನ್ ಡಿಸೈನ್. ಸೊ ಇದು ನನ್ನ ಗೋಲ್ಡ್ ಮಾಂಗಲ್ಯ ಚೈನ್ ಡಿಸೈನ್. ಇದಕ್ಕೆ ಮುಂಚೆ ನಾನು ಮಲಯಾಳಿ ಡಿಸೈನಲ್ಲಿ ಮಾಂಗಲ್ಯ ಚೈನ್ ಹಾಕ್ಕೊಂಡಿದ್ದೆ. ಅದು ವಯರ್ ಥರ ಬರ್ತಿತ್ತು. ಅದಕ್ಕೋಸ್ಕರ ಕಿತ್ತೋದ್ರೆ ಏನಕ್ಕೆ ಬೇಕಪ್ಪ ಅಂತ ಹೇಳಿಬಿಟ್ಟು ಹೊಸದಾಗಿ ಇದನ್ನು ತೊಗೊಂಡಿದ್ದು. ಸೊ ಇದು ಹಗ್ಗದ ಡಿಸೈನು. ನಾರ್ಮಲ್ಲಾಗಿ ಇದೇ ಗಟ್ಟಿ ಆ್ಯಕ್ಚುಲಿ ಹೇಳಕ್ಕೆ ಹೋದರೆ. ಚೆನ್ನಾಗಿದೆ. 31 ಗ್ರಾಮ್ಸ್ ಆ ಥರ ಇದೆ. ಚೆನ್ನಾಗಿದೆ. ಸೊ ನೋಡಿದ್ರಲ್ವಾ ನನ್ನ ಕಂಪ್ಲೀಟ್ ವಿಡಿಯೋ. ಹಾಗೆ ನನ್ನ ಪಿಂಪಲ್ಸ್ ಕೂಡ ರೆಡ್ಯೂಸ್ ಆಗ್ತಾ ಇದೆ. ಮಾರ್ಕ್ಸ್ ಕಾಣಿಸ್ತಾ ಇರ್ಬೋದು. ಸೊ ಏನು ಮಾಡ್ತಾ ಇದ್ದೀನಿ, ಏನು ಹಚ್ತಾ ಇದ್ದೀನಿ, ಯಾವ ಥರ ಬಾಡಿ ಮೇಂಟೈನ್ ಮಾಡ್ತಾ ಇದ್ದೀನಿ, ಅದನ್ನೆಲ್ಲ ನೆಕ್ಸ್ಟ್ ಅಪ್ಕಮಿಂಗ್ ವೀಡಿಯೋದಲ್ಲಿ ನಾನು ತೋರಿಸ್ತೀನಿ. ಬಟ್ ತುಂಬಾ ಕಮ್ಮಿ ಆಗಿದೆ. ನನಗೆ ಹಾರ್ಮೋನ್ಸ್ ಪ್ರಾಬ್ಲಮಿಂದ ನನಗೆ ಇಷ್ಟೊಂದು ಪಿಂಪಲ್ಸ್ ಬಂದಿತ್ತು. ಬಟ್ ಓಕೆ, ನಾಟ್ ಬ್ಯಾಡ್ ಅನ್ನೋ ಥರ ಹೋಗ್ತದೆ. ಸೊ ನೋಡಿದ್ರಲ್ಲ, ನನ್ನ ಚಾನಲ್ ನೇಮ್ ಇಷ್ಟ ಆದರೆ, ಇಲ್ಲಾಂದರೆ ಬೇರೆ ಇಕ್ಬೋದಿತ್ತು, ಇದೇನು ಅಷ್ಟೊಂದು ಇಂಟ್ರೆಸ್ಟಿಂಗ್ ಆಗಿಲ್ಲ ಅಂದರೆ ಅದನ್ನು ಕೂಡ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ಓಕೆನಾ. ಸೊ ನಾನು ಕನ್ಸಿಡರ್ ಮಾಡ್ಕೊತೀನಿ. ಬಟ್ ಇವಾಗ ನನ್ನ ಚಾನಲ್ ಹೆಸರನ್ನು ಚೇಂಜ್ ಮಾಡಿದ್ದೀನಿ. ಹೋಪ್ ನೀವು ಸಪೋರ್ಟ್ ಮಾಡ್ತೀರಾ ಅಂತ. ದಯವಿಟ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ ವಿಡಿಯೋನ ಕಂಪ್ಲೀಟಾಗಿ ವಾಚ್ ಮಾಡಿ, ಹಳೆ ವಿಡಿಯೋಗಳನ್ನು ಹೋಗಿ ನೋಡಿ. ಒಳ್ಳೆ ಇಂಟ್ರೆಸ್ಟಿಂಗ್ ಅಂದರೆ ಮಕ್ಕಳ ಬಗ್ಗೆ ಕೂಡ ಎಲ್ಲ ಹಳೇದು ಹಾಕಿದ್ದೀನಿ. ಬ್ರೆಸ್ಟ್ ಫೀಡಿಂಗ್ ಬಗ್ಗೆ ಎಲ್ಲ ಹಾಕಿದ್ದೀನಿ. ಆ ವಿಡಿಯೋ ಕೂಡ ನೋಡಿ. ಅಪ್ಕಮಿಂಗ್ ವಿಡಿಯೋ ಯಾವ ಥರ ಬೇಕು ಅನ್ನೋದು ಕೂಡ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಆ್ಯಂಡ್ ದಯವಿಟ್ಟು ನನ್ನ ಮುಖನ ಇಗ್ನೋರ್ ಮಾಡಿ. ನನಗೆ ತುಂಬಾ ಹುಷಾರಿಲ್ಲ. ನನ್ನ ವಾಯ್ಸ್ ಕೂಡ ನೀವು ಕೇಳಿಸ್ಕೊತಾ ಇರ್ಬೋದು. ಸೊ ಸ್ವಲ್ಪ ಥ್ರೋಟ್ ಪೇಯ್ನ್, ಕೋಲ್ಡ್ ಕಾಫ್ ಮತ್ತು ಕಣ್ಣೆಲ್ಲ ಸ್ವಲ್ಪ ಊದ್ಕೊಂಡಿದೆ. ಸ್ವಲ್ಪ ಹುಷಾರಿಲ್ಲ ಇರುತ್ತಲ್ವ, ಅದು ಇದು ಲೈಫ್ ಅಂದರೆ. ಸೊ ಆದರೆ ನಾನು ಯಾವುದಕ್ಕೂ ಏನೂ ಸ್ಟಾಪ್ ಮಾಡಲ್ಲ. ವಿಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಸೊ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ಪ್ಲೀಸ್ ಸಪೋರ್ಟ್ ಮಾಡಿ. ಬೇಗ 1K ಸಬ್ಸ್ಕ್ರೈಬರ್ ಆಗ್ರಪ್ಪ. ಥ್ಯಾಂಕ್ ಯು. ಬಾಯ್.